ಇವತ್ತಿನ ಮೆಹಂದಿ ಆರ್ಡರ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ತುಂಬಾನೇ ಟೈಮ್ ಆಯ್ತು. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ವ್ಲಾಗೆ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ತಗೊಂಡಿದ್ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಚೌಟ್ರಿ ಹತ್ರ ಬಂದ್ವಿ. ಹುಡ್ಗ ಮತ್ತೆ ಹುಡ್ಗಿಗೆ ವಿಶ್ ಮಾಡ್ಬಿಟ್ಟು ಗಿಫ್ಟ್ ಕೊಟ್ಟು ಊಟ ಮಾಡೋಣ ಅಂತ ಹೋದ್ವಿ. ಎಲ್ಲಾದ್ರೂ ಊಟಕ್ಕೆ ಹೋದ್ರೆ ಎಲೆ ತುಂಬಾ ಊಟ ಬಿಟ್ಟಿರ್ತೀನಿ, ಅದಕ್ಕೋಸ್ಕರ ನಮ್ಮ ಮನೆಯವರು ಇವತ್ತು ಫುಲ್ ಊಟ ತಿನ್ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಸ್ವಲ್ಪ ಊಟ ಹಾಕಿಸ್ಕೊಂಡು ಎಲೆಲಿ ಏನು ಬಿಡ್ದಂಗ್ ತಿಂದಿದ್ದೆ. ಊಟ ಮುಗಿಸ್ಕೊಂಡು ಒಂದ್ ಐಸ್ ಕ್ರೀಮ್ ತಿನ್ಲಿಲ್ಲ ಅಂದ್ರೆ ಊಟ ಕಂಪ್ಲೀಟೇ ಆಗಲ್ಲ. ನಾನು ಕೂಡ ಐಸ್ ಕ್ರೀಮ್ ತಿಂದು ಮದ್ವೆ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋದ್ವಿ. ಸ್ಯಾರಿ ಚೇಂಜ್ ಮಾಡ್ಕೊಂಡು ಮೇಕಪ್ ಏನ್ ರಿಮೂವ್ ಮಾಡ್ಲಿಲ್ಲ, ತಿಪ್ಟೂರಿಗೆ ಬರೋಣ ಅಂತ ಹೊರಟ್ವಿ. ನಮ್ಮ ಮನೆಯವರು ಊರಲ್ಲೇನೆ ಮಲ್ಕೊಂಡ್ಬಿಟ್ಟಿದ್ರು, ಎಬ್ರುಸ್ಕೊಂಡ್ ಕರ್ಕೊಂಡ್ ಬಂದಿದ್ದಾಯ್ತು. ನನ್ಗಂತೂ ಫುಲ್ ಸುಸ್ತಾಗಿತ್ತು, ಮನೆಗೆ ಹೋಗಿ ಫುಲ್ ರೆಸ್ಟ್ ಮಾಡಿದೆ. ಮಂಗಳವಾರ ಬೆಳಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದೇನಪ್ಪ ಹುಚ್ಚಿ ತರ ಕುತ್ಕೊಂಡಿದ್ದಾಳೆ ಅಂತ ನೋಡ್ಬೇಡಿ, ಸ್ವಲ್ಪ ಹುಷಾರಿರ್ಲಿಲ್ಲ, ಅದಕ್ಕೋಸ್ಕರ ಜೀರಿಗೆ ನೀರ್ ಕುಡಿತಾ ಇದ್ದೆ. ನಿನ್ನೆ ನೈಟ್ ಇಂದಾನೆ ತಲೆನೋವಿತ್ತು, ಹಾಗೆ ಸ್ವಲ್ಪ ಹುಷಾರ್ ಕೂಡ ಇರ್ಲಿಲ್ಲ. ಇವತ್ ಬೆಳಗ್ಗೆ ಎದ್ದಾಗ್ಲಿಂದ ಬಾಕ್ಲಿಗೆ ನೀರ್ ಹಾಕಿರೋದ್ ಬಿಟ್ರೆ ಇನ್ನೇನು ಕೆಲಸ ಮಾಡಿರ್ಲಿಲ್ಲ. ಹಾಗೆ ಇವತ್ತು ವಾರ ಇದ್ದಿದ್ರಿಂದ ವಾರದ ಕೆಲ್ಸಾನು ಮಾಡ್ಕೊಟ್ಟಿರ್ಲಿಲ್ಲ. ನಮ್ಮ ಮನೆಯವರೇ ಪಾಪ ಎಲ್ಲ ಕೆಲಸ ಮಾಡ್ಕೊಂಡ್ರು. ಅವ್ರಿಗೇನು ಕೆಲಸ ಮಾಡೋದಿಕ್ ಬರಲ್ಲ, ಆದ್ರೂ ಕೂಡ ಹುಷಾರಿರ್ಲಿಲ್ವಲ್ಲ ಅಂತ ಮಾಡ್ಕೊಂಡ್ರು. ನಿನ್ನೆ ಮದ್ವೆಲಿದ್ದ ಕಾಲ್ ಮಾಡಿ ಅಕ್ಕ ಇವತ್ತೊಂದು ಆರ್ಡರ್ ಇದೆ ಹೋಗೋಣ ಅಂತ ಹೇಳಿದ್ರು. ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಫುಲ್ ರೆಸ್ಟ್ ಮಾಡಿದೆ, ಸ್ವಲ್ಪ ಬೆಟರ್ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ಇವತ್ತು ಮೆಹಂದಿ ಆರ್ಡರ್ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಇವತ್ತಿನ ಮೆಹಂದಿ ಆರ್ಡರ್ ಇದ್ದಿದ್ದು ಮಾಡಾಳ್ ಹತ್ರ. ನಾವು ತಿಪ್ಟೂರಿಂದ ಒಂದು 4 ಮೆಂಬರ್ಸ್ ಹೋಗಿದ್ವಿ. ನಾವ್ ಇವತ್ತು ತುಂಬಾ ಜನಕ್ಕೆ ಮೆಹಂದಿ ಹಾಕ್ಬೇಕಾಯ್ತು, ಹಾಗೆ ಹಲ್ದಿ ಶಾಸ್ತ್ರ ಎಲ್ಲ ಮಾಡಿ ಮುಗಿಸಿದ್ರು. ನಾವು ಕೂಡ ಸ್ವಲ್ಪ ಟೈಮ್ ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಮೆಹಂದಿ ಹಾಕಿಸ್ಕೊಳಕ್ಕೆ ಅಂತ ಬಂದ್ರು. ಒಂದಿಬ್ರಿಗೆ ಇಂಡಿಯನ್ ಮೆಹಂದಿ ಹಾಕಿದ್ವಿ. ತುಂಬಾ ಜನ ಇದ್ದಿದ್ರಿಂದ ತುಂಬಾ ಲೇಟ್ ಆಗುತ್ತೆ ಅಂತ ಇನ್ ಮಿಕ್ತವ್ರಿಗೆಲ್ಲ ಅರಬಿಕ್ ಡಿಸೈನ್ ಹಾಕಿದ್ವು. ನಾವ್ ಇವತ್ತು ಒಂದ್ 20 ಜನದ ಮೇಲೆ ಮೆಹಂದಿ ಹಾಕಿದ್ವಿ. ಕೊನೆಯಲ್ಲಿ ಎಲ್ರಿಗೂ ಮೆಹಂದಿ ಹಾಕೋದ್ರೊಳಗಡೆ ಎಲ್ರಿಗೂ ಸುಸ್ತಾಗಿ ಹೋಗಿತ್ತು. ನಾವು ಮೆಹಂದಿ ಎಲ್ಲ ಮುಗಿಸ್ಕೊಂಡ್ ಬರುವಾಗ ಅವರು ಡಿಜೆ ಪ್ಲೇ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು. ನಾವ್ ಅಲ್ಲೇ ಮೆಹಂದಿ ಮುಗಿಸ್ಕೊಂಡ್ ಬರೋದ್ರೊಳಗಡೆ ಒಂದ್ 9:30ನೇ ಆಗೋಯ್ತು. ಒಬ್ರುನ ಉಳ್ಳಿಯಾರಿಗೆ ಬಿಟ್ಟು ಇನ್ ಮಿಕ್ತವ್ರೆಲ್ಲ ತಿಪ್ಟೂರಿಗೆ ಬಂದ್ವಿ. ನಾವು ತಿಪ್ಟೂರಿಗೆ ಬರೋದ್ರೊಳಗಡೆ 11:30 ಆಗೇ ಹೋಯ್ತು. ಮುಸ್ಕಾನ್ ಅವರೇ ಕರ್ಕೊಂಡ್ ಹೋಗಿ ಕರ್ಕೊಂಡ್ ಬರೋದ್ರಿಂದ ಲೇಟ್ ಆದ್ರೂ ಏನು ಭಯ ಅನ್ಸಲ್ಲ. ನನ್ ಮನೆಗ್ ಬಂದಾಗ ಫುಲ್ ಟಯರ್ಡ್ ಆಗಿದ್ದೆ, ಆದ್ರೂ ಕೂಡ ವಾಯ್ಸ್ ಓವರ್ ಕೊಟ್ಟು ಈ ದಿನ ಇನ್ ಮಾಡ್ದೆ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.